ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ಪೊಲೀಸ್ ಪರೀಕ್ಷೆಗೆ ನಿಮಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ತರಗತಿಗಳನ್ನು ನಾವು ಶುರು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಇದು 11ನೇ ತರಗತಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆಸ್ತಕ್ಕಂತಹ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಕ್ಕಂತಹ ಒಂದು GK ಪ್ರಶ್ನೆಗಳನ್ನು ನಾನು ಇಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೇನೆ. ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸೇರಿಸಿ ಒಂದೇ ಕಡೆ ನಿಮಗೆ ಟಾಪಿಕ್ ವೈಸ್ ನಿಮಗೆ ಇತಿಹಾಸ ಈಗ ನಡೀತಾ ಇದೆ, ಭಾರತದ ಪ್ರಾಚೀನ ಇತಿಹಾಸದ ಬಗ್ಗೆ ಅದನ್ನು ನಾನು ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗ್ತಿದ್ದೇನೆ. ಮೊದಲನೇದಾಗಿ ಈಗಾಗಲೇ ಅರೌಂಡ್ 1000 ಕ್ವಶನ್ಸ್ನ ಒಂದು PDF ನಿಮಗೆ ರೆಡಿಯಾಗಿದೆ. ಅದೇನಾದರೂ ಬೇಕು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ಅಮೌಂಟನ್ನು ಸೆಂಡ್ ಮಾಡಿ. ಟೋಟಲ್ ಆಗಿ 89 ರೂಪಾಯಿಗಳನ್ನು ನೀವು ಸೆಂಡ್ ಮಾಡಿದರೆ 1000+ ಕ್ವಶನ್ಸ್ ಇರ್ತಕ್ಕಂತಹ ಒಂದು ಏನು ಈ ಭಾರತದ ಪ್ರಾಚೀನ ಇತಿಹಾಸದ ಒಂದು PDF ಸಿಗ್ತದೆ, ಅದನ್ನು ನೀವು ಪಡ್ಕೋಬೋದಾಗಿರ್ತದೆ. ಅದೇ ರೀತಿ ನಿಮಗೇನಾದರೂ ಏನು ಪೇಮೆಂಟ್ ಆಗಿರ್ತಕ್ಕಂಥ ಸ್ಕ್ರೀನ್ಶಾಟ್ನ ಉದ್ಯೋಗ್ ಜೀವನ್ 12@gmail.comಗೆ ನೀವು ಕಳಿಸ್ಬೇಕು. ಅದೇ ರೀತಿ ಕರೆಂಟ್ ಅಫೇರ್ಸ್ ಏನಾದರೂ ಬೇಕು ಅಂತ ಅಂದರೆ ಈಗಾಗಲೇ ಏಪ್ರಿಲ್ ತಿಂಗಳ ಕರೆಂಟ್ ಅಫೇರ್ಸ್ ಬಂದಿದೆ. ಫೋನ್ಪೇ ಮುಖಾಂತರ 20 ರೂಪಾಯಿಗಳನ್ನು ಸೆಂಡ್ ಮಾಡಿ ಸ್ಕ್ರೀನ್ಶಾಟನ್ನು ಉದ್ಯೋಗ್ ಜೀವನ್ 12@gmail.com ಎಂಬತಕ್ಕಂಥ ಇಮೇಲ್ ವಿಳಾಸಕ್ಕೆ ಕಳಿಸಿದರೆ ನಿಮಗೆ ಏಪ್ರಿಲ್ ತಿಂಗಳ ಒಂದು ಕರೆಂಟ್ ಅಫೇರ್ಸನ್ನು ಇಮೇಲ್ ಮುಖಾಂತರ ನಿಮಗೆ ಕಳಿಸಲಾಗ್ತದೆ. ಓಕೆನಾ? ಈಗ ಡೈರೆಕ್ಟಾಗಿ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ಮೊದಲನೇ ಪ್ರಶ್ನೆ ಅಂದರೆ, ವಾಯುವ್ಯ ಭಾರತದಲ್ಲಿ ಅತಿ ಹೆಚ್ಚು ತಾಮ್ರದ ನಾಣ್ಯಗಳನ್ನು ಬಿಡುಗಡೆ ಮಾಡಿದವರು ಯಾರು ಅಂತ ಕೇಳಿದರೆ ಇಂಡೋಗ್ರೀಕರು, ಕುಶಾನರು, ಶಕರು ಮತ್ತು ಮೌರ್ಯರು ಅಂತ ಕೊಟ್ಟಿದ್ದಾರೆ. UPSC ಪ್ರಿಲಿಮ್ಸ್ 1993ರಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿ ಯಾರಪ್ಪ ಅಂತಂದರೆ ಆಪ್ಷನ್ ಬಿ ಕುಶಾನರು ಏನು ಮಾಡ್ತಾರೆ, ವಾಯುವ್ಯ ಭಾಗದಲ್ಲಿ ಅತಿ ಹೆಚ್ಚು ತಾಮ್ರದ ನಾಣ್ಯಗಳನ್ನು ಬಿಡುಗಡೆ ಮಾಡ್ತಾರೆ. ಅದೇ ಚಿನ್ನದ ನಾಣ್ಯಗಳನ್ನು ನೋಡಿದ್ರೆ ಇಂಡೋಗ್ರೀಕರು ಅಂತ ಬರ್ತಾರೆ. ಓಕೆನಾ? ಯಾವ ವಿದೇಶಿ ಮೂಲದ ರಾಜನು ಪಶ್ಚಿಮ ಭಾರತದಲ್ಲಿ ದೀರ್ಘಕಾಲದವರೆಗೆ ಕ್ಷತ್ರಪರ ಆಳ್ವಿಕೆಯನ್ನು ನಡೆಸಿದನು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ನಹಪಣ, ರುದ್ರದಮನ್, ಮಾವೋಸ್ ಮತ್ತು ವಿಮಾ ಕಡ್ಫೀಸಸ್ ಅಂತ ಕೊಟ್ಟಿದ್ದಾರೆ. MPSCಯಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ ರುದ್ರದಮನ್ ಎಂಬತಕ್ಕಂಥ ರಾಜ. ಈ ರಾಜ ಏನು ಮಾಡ್ತಾನೆ, ಪಶ್ಚಿಮ ಭಾರತದಲ್ಲಿ ದೀರ್ಘಕಾಲದವರೆಗೆ ಕ್ಷತ್ರಪರ ಒಂದು ಆಳ್ವಿಕೆಯನ್ನು ನಡೆಸ್ತಾನೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಅಲೆಕ್ಸಾಂಡರ್ನ ಮರಣದ ನಂತರ ಅವನ ಸಾಮ್ರಾಜ್ಯದ ಪೂರ್ವ ಭಾಗವು ಯಾರ ಅಧೀನಕ್ಕೆ ಬಂದಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸೆಲ್ಯೂಕಸ್, ನಿಕೇಟರ್, ಟಾಲೆಮಿ, ಅನಿಗೋನಸ್ ಮತ್ತು ಮೆನಾಂಡರ್ ಅಂತ ಕೊಟ್ಟಿದ್ದಾರೆ. SSC CGLಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಸೆಲ್ಯೂಕಸ್, ನಿಕೇಟರ್ ಅಂತ. ಅಲೆಕ್ಸಾಂಡರ್ನ ಮರಣದ ನಂತರ ಅವನ ಸಾಮ್ರಾಜ್ಯ ಅಂದರೆ ಅವನ ಪೂರ್ವ ಭಾಗದ ಸಾಮ್ರಾಜ್ಯ ಸೆಲ್ಯೂಕಸ್, ನಿಕೇಟರ್ ಅವನ ಕೈಗೆ ಬರುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಶೂನ್ಯ ಮತ್ತು ಸಾಪೇಕ್ಷತಾ ಸಿದ್ಧಾಂತವನ್ನು ಥಿಯರಿ ಆಫ್ ರಿಲೇಟಿವಿಟಿ ಮಂಡಿಸಿದ ನಾಗಾರ್ಜುನ ಯಾರ ಆಸ್ಥಾನದಲ್ಲಿ ಇದ್ದನು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟು. KPSC KS 2015ನಲ್ಲಿ ಕೇಳಿದರೆ ಶೂನ್ಯ ಮತ್ತು ಸಾಪೇಕ್ಷತಾ ಸಿದ್ಧಾಂತವನ್ನು ಮಂಡಿಸಿದ ನಾಗಾರ್ಜುನ ಯಾರ ಆಸ್ಥಾನದಲ್ಲಿ ಇದ್ದ ಅಂತಂದರೆ ಅವನು ಕನಿಷ್ಕನ ಆಸ್ಥಾನದಲ್ಲಿ ಕಂಡುಬರುತ್ತಾನೆ. ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಹೂಣರು ಮೂಲತಃ ಎಲ್ಲಿಯವರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ದಕ್ಷಿಣ ಆಫ್ರಿಕಾ, ಮಧ್ಯ ಏಷ್ಯಾ, ಯುರೋಪ್ ಮತ್ತು ಪಶ್ಚಿಮ ಏಷ್ಯಾ ಅಂತ ಕೊಟ್ಟಿದ್ದಾರೆ. ಹೂಣರು ಮೂಲತಃ ಎಲ್ಲಿಯವರು ಅಂತ ಅಂದರೆ ಇಲ್ಲಿ ಇವರು ಮಧ್ಯ ಏಷ್ಯಾ ಅಥವಾ ಮಂಗೋಲಿಯಾ ಹತ್ತಿರದಲ್ಲಿ ಇವರು ಕಂಡು ಬರ್ತಿದ್ರು. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕುಶಾನರ ರಾಜ ವಿಮಾ ಕಡ್ಫೀಸಸ್ ಯಾವ ಧರ್ಮದ ಅನುಯಾಯಿ ಆಗಿದ್ದನು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಬೌದ್ಧ ಧರ್ಮ, ಶೈವ ಧರ್ಮ, ಜೈನ ಧರ್ಮ ಮತ್ತು ವೈಷ್ಣವ ಧರ್ಮ ಅಂತ ಇದೆ. UGC ನೆಟ್ಟಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ ಇವರು ಶೈವ ಧರ್ಮಕ್ಕೆ ಇವರು ಹಮ್ಮಿಕೊಂಡಿದ್ರು ಅಥವಾ ಅನುಯಾಯಿ ಆಗಿದ್ದರು. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ತಕ್ಷಶಿಲೆಯ ವಿಶ್ವವಿದ್ಯಾಲಯವು ಯಾವ 2 ನದಿಗಳ ನಡುವೆ ಇತ್ತು ಅಂತ ಪ್ರಶ್ನೆ ಕೇಳಿದರೆ ಸಿಂಧು ಮತ್ತು ಜೇಲಂ, ಜೇಲಂ ಮತ್ತು ಚಿನಾಬ್, ಚಿನಾಬ್ ಮತ್ತು ರಾವಿ, ಗಂಗಾ ಮತ್ತು ಯಮುನಾ ಅಂತ ಕೊಟ್ಟಿದ್ದಾರೆ. UPSC ಪ್ರಿಲಿಮ್ಸಲ್ಲಿ ಕೇಳಿರ್ತಕ್ಕಂಥದ್ದು ತಕ್ಷಶಿಲೆಯ ವಿಶ್ವವಿದ್ಯಾಲಯವು ಯಾವ 2 ನದಿಗಳ ನಡುವೆ ಇತ್ತು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಗೆ ಸಿಂಧು ಮತ್ತು ಜೇಲಂ ನದಿ. ಓಕೆನಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇಂಡೋ ಗ್ರೀಕ್ ನಾಣ್ಯಗಳ ವೈಶಿಷ್ಟ್ಯ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇಂಡೋ ಗ್ರೀಕ್ ನಾಣ್ಯಗಳ ಒಂದು ವೈಶಿಷ್ಟ್ಯ ಏನಪ್ಪ ಅಂತಂದರೆ ಅವುಗಳ ಮೇಲೆ ರಾಜರ ಭಾವಚಿತ್ರ ಮತ್ತು ಹೆಸರುಗಳು ಇದ್ವು. ಓಕೆನಾ? ನೆಕ್ಸ್ಟು ಅವು ದ್ವಿಭಾಷೆ ಶಾಸನಗಳನ್ನು ಹೊಂದಿದ್ವು. ಅದರಲ್ಲಿ ಗ್ರೀಕ್ ಮತ್ತು ಖರೋಷ್ಠಿ ಭಾಷೆಯಲ್ಲಿ ಈ ಒಂದು ಶಾಸನಗಳು ಇದ್ವು. ನೆಕ್ಸ್ಟು ಚಿನ್ನದ ನಾಣ್ಯಗಳನ್ನು ಮೊದಲು ಪರಿಚಯ ಮಾಡಿದವರು ಯಾರಪ್ಪ ಅಂತಂದರೆ ಇಂಡೋ ಗ್ರೀಕರು. ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಇಲ್ಲಿ ಡಿ ಸರಿಯಾದ ಉತ್ತರ. ಇದು SSC ಸೆಲೆಕ್ಷನ್ ಪೋಸ್ಟಲ್ಲಿ ಕೇಳಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ರುದ್ರದಮನ್ ಸೋಲಿಸಿದ ಶಾತವಾಹನ ರಾಜ ಯಾರು ಅಂತ ಪ್ರಶ್ನೆ ಕೇಳಿದರೆ ಗೌತಮಿಪುತ್ರ ಶಾತಕರ್ಣಿ, ವಶಿಷ್ಠಿಪುತ್ರ ಪುಲೋಮಾವಿ, ಯಜ್ಞಶ್ರೀ ಶಾತಕರ್ಣಿ ಮತ್ತು ಸಿಮುಖ ಅಂತ ಕೊಟ್ಟಿದ್ದಾರೆ. ರುದ್ರದಮನ್ ಸೋಲಿಸಿದ ಶಾತವಾಹನರ ರಾಜ ಯಾರಪ್ಪ ಅಂತ ಅಂದರೆ ಇಲ್ಲಿ ಪ್ರಶ್ನೆ ಕೇಳಿದರೆ ಇಲ್ಲಿ ವಶಿಷ್ಠಿಪುತ್ರ ಪುಲೋಮಾವಿ ಇವರನ್ನು ಸೋಲಿಸ್ತಾನೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕನಿಷ್ಠನ ನಂತರ ಕುಶಾನ ಸಾಮ್ರಾಜ್ಯದ ರಾಜಧಾನಿಯಾದ ಮಥುರಾ ಯಾವ ಕಲೆಗೆ ಪ್ರಸಿದ್ಧವಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟು. ಕನಿಷ್ಕನ ನಂತರ ಕುಶಾನ ಸಾಮ್ರಾಜ್ಯದ ರಾಜಧಾನಿಯಾದ ಮಥುರಾ ಎಂಬತಕ್ಕಂಥದ್ದು ಯಾವ ಕಲೆಗೆ ಪ್ರಸಿದ್ಧವಾಯಿತು ಅಂತ ಪ್ರಶ್ನೆ ಕೇಳಿದರೆ ಇದು ಕೆಂಪು ಮರಳುಗಳಿನ ಶಿಲ್ಪಕಲೆಗೆ ಇಲ್ಲಿ ಏನಪ್ಪ ಅಂತಂದರೆ ಪ್ರಸಿದ್ಧಿಯಾಯಿತು. ರೆಡ್ ಸ್ಯಾಂಡ್ ಸ್ಟೋನ್ ಅಂತ ಕರೀತಾರೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ.
ಅದೇ ರೀತಿ ಮುಂದಿನ ಪ್ರಶ್ನೆ, ಅಲೆಕ್ಸಾಂಡರ್ನ ಆಕ್ರಮಣದ ಸಮಯದಲ್ಲಿ ತಕ್ಷಶಿಲೆಯ ರಾಜ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಅಲೆಕ್ಸಾಂಡರ್ನ ಆಕ್ರಮಣದ ಸಮಯದಲ್ಲಿ ತಕ್ಷಶಿಲೆಯ ರಾಜ ಯಾರಪ್ಪ ಆಗಿದ್ದ ಅಂತ ಕೇಳಿದರೆ, ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಅಂಬಿ, ಫೋರಸ್, ಚಂದ್ರಗುಪ್ತ ಮತ್ತು ಧನಾನಂದ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಅಂಬಿ ಈ ಒಂದು ತಕ್ಷಶಿಲೆಯ ರಾಜ ಆಗಿರ್ತಾನೆ. ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಬೌದ್ಧ ಧರ್ಮದ 4ನೇ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೇಳಿದರೆ, ಅಶ್ವಘೋಷ, ವಸುಮಿತ್ರ, ಮಹಾಕಶ್ಯಪ ಮತ್ತು ಸಬಕಾಮಿ ಅಂತ ಕೊಟ್ಟಿದ್ದಾರೆ. ಯಾರಪ್ಪ ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದವರು ಅಂತ ಇಲ್ಲಿ ಕೇಳಿದರೆ, ಆಪ್ಷನ್ ಇಲ್ಲಿ ವಸುಮಿತ್ರ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ಉಪಾಧ್ಯಕ್ಷ ಯಾರಪ್ಪ ಅಂತ ಅಂದರೆ ಅಶ್ವಘೋಷ ಆಗಿರ್ತಾನೆ. ಓಕೆನಾ. ಮುಂದಿನ ಪ್ರಶ್ನೆ, ಕುಜಲ್ ಕಡ್ಫೀಸಸ್ ಹೊರಡಿಸಿದ ನಾಣ್ಯಗಳಲ್ಲಿ ಯಾವ ರೋಮನ್ ಚಕ್ರವರ್ತಿಯ ಪ್ರಭಾವ ಕಂಡುಬರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ವೆರಿ ವೆರಿ ಇಂಪಾರ್ಟೆಂಟು. ಇದಕ್ಕೆ ಸರಿಯಾದ ಉತ್ತರ ಆಗಸ್ಟಸ್ ಎಂಬತಕ್ಕಂಥ ಒಂದು ಚಕ್ರವರ್ತಿಯ ಪ್ರಭಾವ ಕಂಡುಬರುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಪರ್ಷಿಯನ್ನರಿಂದ ಭಾರತೀಯರು ಕಲಿತ ಲಿಪಿ ಯಾವುದು ಅಂತ ಇಲ್ಲಿ ಕೇಳಿದರೆ, KPSC PDO ಅಲ್ಲಿ ಕೇಳಿದರೆ ಈ ಒಂದು ಪ್ರಶ್ನೆ ನೋಡಿ, ಪರ್ಷಿಯನ್ನರಿಂದ ಭಾರತೀಯರು ಕಲಿತ ಲಿಪಿ ಯಾವುದಪ್ಪ ಅಂತ ಕೇಳಿದರೆ ಆಪ್ಷನ್ ಬಿ ಖರೋಷ್ಠಿ ಲಿಪಿಯನ್ನು ಇವರು ಕಲಿತಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ವಿದೇಶಿ ದೊರೆ ತನ್ನನ್ನು ತಾನು ಮಹಾಧಾರ್ಮಿಕ ಅಥವಾ ಎಂದು ಕರೆದುಕೊಂಡಿದ್ದಾನೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಯಾವ ವಿದೇಶಿ ದೊರೆ ತನ್ನನ್ನು ತಾನು ಮಹಾಧಾರ್ಮಿಕ ಅಂತ ಇಲ್ಲಿ ಕರೆದುಕೊಂಡಿದ್ದಾನೆ ಅಂತ MPSCಯಲ್ಲಿ ಕೇಳಿದರೆ, ಇದಕ್ಕೆ ಸರಿದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಬಿ ಮೆನಾಂಡರ್ ಎಂಬತಕ್ಕಂಥ ಒಂದು ರಾಜ ಈ ರೀತಿಯಾಗಿ ಕರ್ಕೊಂಡಿದ್ದಾನೆ ಮಹಾಧಾರ್ಮಿಕ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ಅಲೆಕ್ಸಾಂಡರ್ ಸೈನಿಕರು ಹಿಂದಿರುಗುವಾಗ ಯಾವ ಮಾರ್ಗವನ್ನು ಬಳಸಿದರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇದನ್ನು UPSC 1991ನಲ್ಲಿ ಕೇಳಿದರು. ಅಲೆಕ್ಸಾಂಡರ್ ಸೈನಿಕರು ಹಿಂದಿರುಗುವಾಗ ಯಾವ ಮಾರ್ಗವನ್ನು ಬಳಸಿದರು ಅಂತ ಕೇಳಿದರೆ, ಇಲ್ಲಿ ಪರ್ಷಿಯನ್ ಗಲ್ಫ್ ಮತ್ತು ಭೂಮಾರ್ಗ ಎರಡನ್ನೂ ಕೂಡ ಇವರು ಏನು ಮಾಡ್ತಾರೆ ಅಂತ ಅಂದರೆ ಬಳಸ್ತಾರೆ. ಸೈನ್ಯವನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡಿ ಈ ಒಂದು ಪರ್ಷಿಯನ್ ಗಲ್ಫಲ್ಲಿ ಅರ್ಧ ಹೋದರೆ ಭೂಮಾರ್ಗದಲ್ಲಿ ಅರ್ಧ ಹೋಗ್ತಾರೆ. ಎರಡರಲ್ಲೂ ಕೂಡ ಇವರು ಬಳಸ್ತಾರೆ. ಓಕೆನಾ. ಮುಂದಿನ ಪ್ರಶ್ನೆ, ಇಂಡೋಸೇಥಿಯನ್ ಅಂತ ಕರೀತಾರೆ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಶಕರು, ಕುಶಾನರು, ಪಾರ್ಥಿಯನ್ನರು ಮತ್ತು ಗ್ರೀಕರು ಅಂತ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಶಕರನ್ನು ಇಂಡೋಸೇಥಿಯನ್ಸ್ ಅಂತ ನಾವು ಕರಿತೇವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಕನಿಷ್ಕನ ಕಾಲದಲ್ಲಿ ಆಯುರ್ವೇದಕ್ಕೆ ನೀಡಿದ ಪ್ರಮುಖ ಕೊಡುಗೆ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಕನಿಷ್ಕನ ಕಾಲದಲ್ಲಿ ಆಯುರ್ವೇದಕ್ಕೆ ಚರಕ ಸಂಹಿತೆಯನ್ನು ಕೊಡ್ತಾರೆ. ಆಪ್ಷನ್ ಇಲ್ಲಿ ಎ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇದು ಕೂಡ KPSC KSL ಬಂದಿದೆ 2011ರಲ್ಲಿ. ಎಲ್ಲವೂ ಕೂಡ ರಿಪೀಟೆಡ್ ಪ್ರಶ್ನೆಗಳು, ಯಾವುವು ಕೂಡ ನಿಮಗೆ ಏನು ಬೇರೆ ಬೇರೆ ಪ್ರಶ್ನೆಗಳನ್ನು ತಂದಿಲ್ಲ. ನಾವು ಕೂಡ ಫಾರ್ಮೇಷನನ್ನು ಮಾಡಿಲ್ಲ, ಎಲ್ಲ ರಿಪೀಟೆಡ್ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಓಕೆನಾ. ಮುಂದಿನ ಪ್ರಶ್ನೆ ನೋಡಿ, ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಸಂಸ್ಕೃತ ಶಾಸನವನ್ನು ಹೊರಡಿಸಿದ ವಿದೇಶಿ ರಾಜವಂಶ ಯಾವುದು ಅಂತ ಇಲ್ಲಿ ಕೇಳಿದರೆ, ಸ್ವದೇಶಿ ಅಲ್ಲ ವಿದೇಶಿ ರಾಜವಂಶ ಯಾವುದು ಅಂತ ಕೇಳಿದರೆ, ಇಲ್ಲಿ ಶಕ ಅಥವಾ ರುದ್ರದಮನ ಎಂಬತಕ್ಕಂಥ ರಾಜ ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಸಂಸ್ಕೃತ ಶಾಸನವನ್ನು ಹೊರಡಿಸಿದ್ದಾನೆ. ಆಪ್ಷನ್ ಇಲ್ಲಿ ಯಾವುದಪ್ಪ ಅಂತಂದರೆ ಬಿ, ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೂಣರ ಆಕ್ರಮಣದಿಂದಾಗಿ ಭಾರತದ ಯಾವ ಮಹಾನ್ ಸಾಮ್ರಾಜ್ಯದ ಪತನವಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಹೂಣರ ಆಕ್ರಮಣದಿಂದಾಗಿ ಭಾರತದ ಯಾವ ಮಹಾನ್ ಸಾಮ್ರಾಜ್ಯ ಪತನವಾಯಿತು ಅಂತ ಯಾವುದಪ್ಪ ಅಂತ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಗುಪ್ತ ಸಾಮ್ರಾಜ್ಯ ಇಲ್ಲಿ ಪತನವಾಗ್ತದೆ. ನೋಡಿ, SSCಯಲ್ಲೂ ಕೂಡ ಕೇಳಿದರೆ, KPSC ಗ್ರೂಪ್ ಸಿಯಲ್ಲೂ ಕೂಡ 2018ರಲ್ಲಿ ಬಂದಿದೆ. ನೆನ್ಪಿಡಬೇಕು, ಇಂಥ ಕ್ವಶನ್ಸ್ ಎಲ್ಲ ಪಕ್ಕಾ ಕ್ವಶನ್ಸ್ ಕೇಳ್ತಾರೆ. ಇದೇ ರೀತಿ ಮುಂದೆಯೂ ಕೂಡ ಬರ್ತವೆ. ಅದಕ್ಕಾಗಿ ನಿಮ್ಮ ಒಂದು PCPSCಯಲ್ಲಿ ಏನು ಮಾಡೋದಿಲ್ಲ, ಡೈರೆಕ್ಟಾಗಿ ರಿಪೀಟೆಡ್ ಕ್ವಶನ್ಸನ್ನು ತೆಗೆದುಕೊಂಡು ಬರ್ತಾರೆ. ಅದಕ್ಕಾಗಿ ನೆನ್ಪಿಡಬೇಕು. ಇವತ್ತಿಗೆ ಟೋಟಲ್ ಆಗಿ 200 ಪ್ರಶ್ನೆಗಳು ಆಗಿದ್ದಾವೆ ಈ ಒಂದು ಹಿಸ್ಟ್ರಿ ಸೀರೀಸಲ್ಲಿ. ಇನ್ನೂ ಕೂಡ 800 ಕ್ವಶನ್ಸ್ಗಳನ್ನ ನಿಮಗೆ ಮಾಡಿಕೊಡ್ತೇನೆ. ತರಗತಿಯನ್ನು ಕೂಡ ಮಾಡ್ತೇನೆ. ನಿಮಗೆ PDF ಬೇಕು, ನಮಗೆ ಈಗಲೇ ಬೇಕು, ಈಸಿಯಾಗಿ ಆದಷ್ಟು ಬೇಗ ಬೇಕು ಅಂತ ಅಂದರೆ ನಾನು ಈಗಾಗಲೇ ಹೇಳಿದ್ದೇನೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಕ್ಯಾನರ್ ಮುಖಾಂತರ ನೀವು 89 ರೂಪಾಯಿಗಳನ್ನು ಸೆಂಡ್ ಮಾಡಿ PDF ಪಡ್ಕೋಬೋದು. PDF udyogjeevan12@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಸ್ಕ್ರೀನ್ಶಾಟ್ ಕಳಿಸಿದರೆ ಅಲ್ಲೇ ನಾವು PDF ವಾಪಸ್ ಕಳಿಸ್ತೇವೆ. ಓಕೆನಾ. ತರಗತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.